ಮನೆ ಊಟಕ್ಕಾಗಿ ಕೋರ್ಟ್ ಮೆಟ್ಟಿಲೇರಿದ್ದ ಪವಿತ್ರ ಗೌಡಗೆ ಮತ್ತೆ ಶಾಕ್ ಕಾದಿದೆ. ವೈದ್ಯರ ಸಲಹೆಯಂತೆ ಸೆಷನ್ಸ್ ಕೋರ್ಟ್ ಮನೆ ಊಟಕ್ಕೆ ಸೂಚಿಸಿತ್ತು. ವಾರಕ್ಕೆ ಒಮ್ಮೆ ಮಾತ್ರ ಮನೆ ಊಟ ಕೊಡಲು ಅವಕಾಶ ನೀಡಿತ್ತು. ಹೀಗಾಗಿ ಅಧಿಕಾರಿಗಳು ಸೆಷನ್ಸ್ ಕೋರ್ಟ್ ಆದೇಶ ಪ್ರಶ್ನಿಸಿ ಹೈಕೋರ್ಟ್ ಮೊರೆ ಹೋಗಿದ್ರು. ಮನೆ ಊಟದ ಖುಷಿಯಲ್ಲಿದ್ದ ಪವಿತ್ರ, ಲಕ್ಷ್ಮಣ್, ನಾಗರಾಜ್ಗೆ ಕೋರ್ಟ್ ಶಾಕ್ ನೀಡಿದೆ. ಎಷ್ಟೇ ದೊಡ್ಡವರಾದರೂ ಕಾನೂನಿನ ಮುಂದೆ ಒಂದೇ ಅಂತ ನ್ಯಾಯಮೂರ್ತಿ ನಾಗಪ್ರಸನ್ನ ಹೇಳಿದ್ದಾರೆ. ಸೆಷನ್ಸ್ ಕೋರ್ಟ್ ಆದೇಶಕ್ಕೆ ಹೈಕೋರ್ಟ್ ತಡೆಯಾಜ್ಞೆ ನೀಡಿ ಫೆಬ್ರವರಿ 3ಕ್ಕೆ ಅರ್ಜಿ ವಿಚಾರಣೆ ಮುಂದೂಡಿದೆ. ಯುಪಿಐ ಟಿಕೆಟ್ ಸ್ಕ್ಯಾನರ್ ಬದಲಾಯಿಸಿದ ಬಿಎಂಟಿಸಿ ಕಂಡಕ್ಟರ್ ಅಮಾನತು ಮಾಡಲಾಗಿದೆ. ಟಿಕೆಟ್ ವಿತರಣೆಗಾಗಿ ಅಧಿಕೃತವಾಗಿ ಒದಗಿಸಲಾದ ಬಿಎಂಟಿಸಿ ಯುಪಿಐ ಸ್ಕ್ಯಾನರ್ಗಳನ್ನು ಬಳಸದೆ ವೈಯಕ್ತಿಕ ಯುಪಿಐ ಸ್ಕ್ಯಾನರ್ ಮೂಲಕ ಮೊತ್ತವನ್ನು ಸಂಗ್ರಹಿಸಿದ್ರು. ತಪಾಸಣೆಯ ಸಮಯದಲ್ಲಿ ನಿರ್ವಾಹಕರು ಸಿಕ್ಕಿಬಿದ್ದಿದ್ದಾರೆ. ಇದೀಗ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯು 3 ಕಂಡಕ್ಟರ್ಗಳನ್ನು ಕರ್ತವ್ಯದಿಂದ ಅಮಾನತು ಮಾಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.